ಈ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿ ರಂಗ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುತ್ತಿರುವ ರೈತ ಬಂಧು ಭಗಿನಿಯರಿಗೆಲ್ಲ ಶರಣಾರ್ಥಿಗಳು. ರೈತ ಬಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಆಲಿಸಲಿದ್ದೀರಿ ಕೃಷಿ ಯಂತ್ರೋಪಕರಣ ಪ್ರದರ್ಶನ ಕಾರ್ಯಕ್ರಮದ ಕುರಿತು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಅಭಿಯಂತರರಾದ ಡಾಕ್ಟರ್ ಉದಯ್ ಕುಮಾರ್ ನಿಡೋಣಿ ಅವರೊಂದಿಗೆ ಸಂದರ್ಶನ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಕೊನೆಯಲ್ಲಿ ಪೇಟೆ ದಾಣಿಯನ್ನು ಆಲಿಸಲಿದ್ದೀರಿ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಶ್ರೋತೃಬಂಧವರಿಗೆ ಆಲಿಸೋಣ ಕೃಷಿ ಯಂತ್ರೋಪಕರಣ ಪ್ರದರ್ಶನ ಕಾರ್ಯಕ್ರಮದ ಕುರಿತು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಅಭಿಯಂತರರಾದ ಡಾಕ್ಟರ್ ಉದಯ್ ಕುಮಾರ್ ನಿಡೋಣಿ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಇದೇ 12/2023 ಅಂತಂದರೆ ಮಾರ್ಚ್ 12ರಂದು ಕೃಷಿ ವಿಶ್ವವಿದ್ಯಾಲಯದ ಪ್ರತಿ ವರ್ಷದಂತೆ ಕೃಷಿ ತಂತ್ರಜ್ಞಾನ ಮತ್ತು ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕೆ ಮೇಳ 2026 ರೈತ ಬಾಂಧವರಿಗೆ ಮಾಡ್ತಾ ಇದೆ. ಮುಖ್ಯವಾಗಿ ಕೃಷಿ ತಂತ್ರಜ್ಞಾನದಲ್ಲಿ ಯಂತ್ರೋಪಕರಣಗಳ ಮಹತ್ವ ಏನು, ದೊಡ್ಡ ರೈತರಿಗೆ, ಸಣ್ಣ ರೈತರಿಗೆ, ಜೊತೆಗೆ ನೈಸರ್ಗಿಕ ಶಕ್ತಿಗಳಾಗಿರಬಹುದು, ಹಾಗೆಯೇ ವಿವಿಧ ರೀತಿಯ ಯಂತ್ರೋಪಕರಣಗಳ ಕುರಿತು ಮಾಹಿತಿಯನ್ನು ನೀಡುವಂಥದ್ದು, ರೈತ ಬಾಂಧವರಿಗೆ ಅದರ ಬಗ್ಗೆ ಪ್ರಾತ್ಯಕ್ಷಿಕೆಯನ್ನು, ಅದನ್ನು ತೋರಿಸಿ ಬಳಸುವಂತಹ ವಿಧಾನಗಳನ್ನು ಮನವರಿಕೆ ಮಾಡುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ಮಾಡ್ತಿದೆ. ಈ ಕೃಷಿ ತಂತ್ರಜ್ಞಾನ ಹಾಗೂ ಕೃಷಿ ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕೆ ಮೇಳದ ಉದ್ದೇಶಗಳೇನು, ಈ ಒಂದು ಮೇಳದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಲಭ್ಯ ಇದ್ದಾವೆ, ಯಾವ ಯಾವ ಯಂತ್ರೋಪಕರಣಗಳನ್ನು ರೈತ ಬಾಂಧವರು ಗಮನಿಸಬಹುದು ಎಂಬಂಥ ಒಂದು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಮತ್ತು ವಿಶ್ವವಿದ್ಯಾಲಯದ ಮಟ್ಟದ ಮುಖ್ಯಸ್ಥರು ಕೂಡಾದಂತಹ ಡಾಕ್ಟರ್ ಉದಯ್ ಕುಮಾರ ನಿಡೋಣಿಯವರು ನಮ್ಮ ಜೊತೆ ಇದ್ದಾರೆ ಮಾಹಿತಿಯನ್ನು ನೀಡಲಿಕ್ಕೆ. ಕಾರ್ಯಕ್ರಮಕ್ಕೆ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ ಸರ್. ಹಾಗೆಯೇ ನಮಸ್ಕಾರ. ನಮಸ್ಕಾರ. ಹೇಳಿ ಸರ್, ಪ್ರತಿ ವರ್ಷದಂತೆ ತಾವು ಈ ವರ್ಷನೂ ಕೂಡ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ರಾಯಚೂರಿನಿಂದ ರೈತ ಬಾಂಧವರಿಗೆ ಏನೆಲ್ಲ ತಾಂತ್ರಿಕತೆಗಳಿದ್ದಾವೆ ಅದರ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀರಿ. ಯಾಕೆ ಈ ಕಾರ್ಯಕ್ರಮವನ್ನು ತಾವು ಆಯೋಜನೆ ಮಾಡಿದ್ದೀರಿ? ತುಂಬ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮ ನಾವು ಪ್ರತಿ ವರ್ಷವೂ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಮುಖ್ಯವಾಗಿ ಇದು ಎಲ್ಲ ಒಂದು ಏನು ನಮ್ಮ ಅಖಿಲ ಭಾರತ ಸಮನ್ವಿತ ಸಂಶೋಧನೆ ಯೋಜನೆಗಳೇನಿದಾವೆ, ಇದರಲ್ಲಿ ನಮ್ಮ ಇಂಜಿನಿಯರಿಂಗ್ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ 5 ಈ ಇಂಜಿನಿಯರಿಂಗ್ ಯೋಜನೆಗಳಿದ್ದಾವೆ. ಮೊದಲನೇದಾಗಿ ಕೃಷಿ ಯಂತ್ರೋಪಕರಣ ಮತ್ತು ಎರಡನೇದು ಕೊಯ್ಲೋತ್ತರ ತಾಂತ್ರಿಕತೆ ಮತ್ತು ತಂತ್ರಜ್ಞಾನ, ಮೂರನೇದಾಗಿ ಪಶು ಸಂಗೋಪನೆಯಲ್ಲಿ ಯಾಂತ್ರೀಕರಣ ಮತ್ತು ನಾಲ್ಕನೇದು ಕೃಷಿ ಮತ್ತು ಕೃಷಿ ಆಧಾರಿತ ಕೈಗಾರಿಕೆಯಲ್ಲಿ ಶಕ್ತಿ ಮತ್ತು ಐದನೇದು ಕೃಷಿಯಲ್ಲಿ ಪ್ಲಾಸ್ಟಿಕ್ ತಾಂತ್ರಿಕತೆ ಮತ್ತು
ಪರಿಸರ ನಿರ್ವಹಣೆ, ಇವು 5 ಇಂಜಿನಿಯರಿಂಗ್ ಯೋಜನೆಗಳು ಮತ್ತು ಏನು ICAR ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರು, ಹೌದು. ಈ ಎಲ್ಲ ಒಂದು ಯೋಜನೆಗಳ ಸಂಯುಕ್ತಾಶ್ರಯದಲ್ಲಿ ಪ್ರತಿ ವರ್ಷವೂ ನಾವು ಫೆಬ್ರವರಿಯಲ್ಲಿ ಈ ಒಂದು ಪ್ರಾತ್ಯಕ್ಷಿಕೆ ಮೇಳವನ್ನು ಏರ್ಪಡಿಸ್ತಿದ್ವಿ. ಕಾರಣಾಂತರಗಳಿಂದ ಈ ವರ್ಷ ಅದು ಫೆಬ್ರವರಿಯಲ್ಲಿ ಆಗಲಿಲ್ಲ. ಮುಂದಿನ ವರ್ಷ ಆದರೂ ನಾವು ಫೆಬ್ರವರಿಯಲ್ಲೇ ಮಾಡ್ತೀವಿ. ಈ ವರ್ಷ ಅದು ಮಾರ್ಚ್ 12ನೇ ತಾರೀಕು ಅದನ್ನು ಮಾಡಲಿಕ್ಕೆ, ಆಯೋಜನೆ ಮಾಡಲಿಕ್ಕೆ ನಾವು ಎಲ್ಲ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಯಾಕೆ ಇದನ್ನು ನಾವು ಮಾಡ್ತಾ ಇದ್ದೀವಿ ಅಂತ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಒಂದು ಏನು ಭಾರತ ದೇಶ ಕೃಷಿ ಪ್ರಧಾನವಾದಂಥ ದೇಶ, ಇದರಲ್ಲಿ ಸಾಕಷ್ಟು 60%ಗಿಂತ ಹೆಚ್ಚಿನ ಜನ ಕೃಷಿಯನ್ನು ಅವಲಂಬಿಸಿದ್ದಾರೆ ಮತ್ತು ಸಾಕಷ್ಟು ರೈತರು ಈ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಈ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ 85-86%ಗಿಂತ ಹೆಚ್ಚಿಗೆ ಒಂದು ಏನು ರೈತರು ನಮ್ಮ ಭಾರತ ದೇಶದಲ್ಲಿ ಸಣ್ಣ ಹಿಡುವಳಿದಾರರು ಇರೋದರಿಂದ ನಮ್ಮಲ್ಲಿ ಸಾಕಷ್ಟು ಈ ಕೃಷಿಯಲ್ಲಿ ಯಾಂತ್ರೀಕರಣ ಮಾಡಲಿಕ್ಕೆ ಸಾಕಷ್ಟು ಕಷ್ಟ ಆಗ್ತಾ ಇದೆ. ಯಾಕಂತಂದರೆ ಈ ಒಂದು ಏನು ಯಂತ್ರಗಳ ಒಂದು ಹೆಚ್ಚಿನ ವೆಚ್ಚ ಇವು ಎಲ್ಲನೂ ಅಲ್ಲಿ ಸ್ವಲ್ಪ ತೊಂದರೆ ಉಂಟಾಗ್ತಾ ಇದೆ. ಆದರೂ ಸಹ ಕೃಷಿಯಲ್ಲಿ ಯಾಂತ್ರೀಕರಣ ಇನ್ನೂ ನಮ್ಮ ಭಾರತ ದೇಶದಲ್ಲಿ 40-45%ಗೆ ಸೀಮಿತ ಆಗಲಾಗ್ತಿದೆ. ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಒಂದು ಕೃಷಿಯಲ್ಲಿ ಹಿನ್ನಡೆಯೂ ಆಗ್ತದೆ ಅಂತ ಹೇಳ್ಬೋದು. ಈ ಕೃಷಿಯಲ್ಲಿನ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಒಂದು ಕಡಿಮೆ ಆದಾಯ ಅಥವಾ ಈ ಮಳೆಯ ಅನಿಶ್ಚಿತತೆ ಮತ್ತು ಒಮ್ಮೊಮ್ಮೆ ಹೆಚ್ಚಿನ ಮಳೆ ಮತ್ತು ಈ ಹಳ್ಳಿಗಳಲ್ಲಿ ಸ್ವಲ್ಪ ಕೆಲಸಗಳು ಅವಕಾಶ ಕಮ್ಮಿ ಆಗಿರೋದ್ರಿಂದ ಸಾಕಷ್ಟು ರೈತರು ಮತ್ತು ವಿದ್ಯಾವಂತರು ಹಳ್ಳಿಯಿಂದ ಸಾಕಷ್ಟು ಒಂದು ಈ ಪಟ್ಟಣದ ಕಡೆ ಒಂದು ವಲಸೆ ಹೋಗ್ತಾ ಇದ್ದಾರೆ ಕೆಲಸನ ಹುಡ್ಕೊಂಡು. ಆ ಒಂದು ನಿಟ್ಟಿನಲ್ಲಿ ಈ ಎಲ್ಲ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆಗಿರ್ಬೋದು ಮತ್ತು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ಇವೆಲ್ಲರೂ ಸಾಕಷ್ಟು ನಮ್ಮ ವಿಜ್ಞಾನಿಗಳು ಸಾಕಷ್ಟು ಪರಿಶ್ರಮ ಪಡ್ತಾ ಇದ್ದಾರೆ. ಸಂಶೋಧನೆಗಳ ಮೂಲಕ ಯಾವ ರೀತಿಯಾಗಿ ನಾವು ಹೆಚ್ಚಿನ ಒಂದು ಕೃಷಿಯಲ್ಲಿ ರೈತರಿಗೆ ಆದಾಯವನ್ನು ಹೆಚ್ಚಿಗೆ ಮಾಡಬಹುದು ಮತ್ತು ಕೃಷಿಯಲ್ಲಿ ವೆಚ್ಚವನ್ನು ಕಡಿಮೆ ಮಾಡಬಹುದು ಮತ್ತು ಯಾವ ರೀತಿಯಾಗಿ ಏನು ಈ ಲೇಬರ್ ಶಾರ್ಟೇಜ್ ಬರ್ತಾ ಇದೆ ಅದನ್ನು ಯಾವ ರೀತಿಯಲ್ಲಿ ನಾವು ಸಣ್ಣ ಸಣ್ಣ ಯಂತ್ರಗಳ ಮೂಲಕ ಇದನ್ನು ನಾವು ಸರಿಗಟ್ಟಬಹುದು. ಅದೇ ರೀತಿಯಾಗಿ ಮತ್ತು ಬೇರೆ ಬೇರೆ ಒಂದು ಏನು ಪಶುಸಂಗೋಪನೆಯಲ್ಲಿ ಈಗ ಯಾಂತ್ರೀಕರಣ ಬೇಕಾಗಿದೆ. ಆಮೇಲೆ ಈ ನಾವೇನು ಪಾಲಿಹೌಸು ಅಥವಾ ಹೈಡ್ರೋಪೋನಿಕ್ಸು ಅಂಥ ಒಂದು ಅಕ್ವಾಫೋನಿಕ್ಸ್ ಅಂತೀವಿ, ಈ ಒಂದು ನಿಟ್ಟಿನಲ್ಲಿಯೂ ಸಹ ಆಧುನಿಕ ರೀತಿಯ ಕೃಷಿ ನಡೀತಾ ಇದೆ. ಅದರಲ್ಲಿಯೂ ಸಹ ಸಾಕಷ್ಟು ಸಂಶೋಧನೆಗಳನ್ನು ನಾವು ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಮತ್ತು ಈ ಸೌರಶಕ್ತಿಯನ್ನು ಉಪಯೋಗಿಸ್ಕೊಂಡು ಅಥವಾ ಮತ್ತು ಈ ವಿಂಡ್ ಪವರ್ನ ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ಈ ಒಂದು ನಮ್ಮ ಉಪಕರಣಗಳನ್ನು ಇದರಿಂದ ಚಾಲನೆ ಮಾಡಬಹುದನ್ನು ಸಹ ನಾವು ಇಲ್ಲಿ ಸಾಕಷ್ಟು ಒಂದು ಸಂಶೋಧನೆ ಮಾಡಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಮತ್ತು ಈ ಏನು ಕೊಯ್ಲೋತ್ತರ ತಂತ್ರಜ್ಞಾನ ಏನು ಬೇಕಾಗಿದೆ, ಸಾಕಷ್ಟು ಈಗ ಹೆಚ್ಚಿನ ರೀತಿಯಲ್ಲಿ ನಮ್ಮ ಏನು ಕೊಯ್ಲು ಆದ ನಂತರ ಏನು ನಮ್ಮ ಆಹಾರ ಧಾನ್ಯಗಳಾಗಿರ್ಬೋದು ಅಥವಾ ಆಹಾರ ಪದಾರ್ಥಗಳಾಗಿರ್ಬೋದು ಅವುಗಳನ್ನು ನಾವು ಹೆಚ್ಚು ಈಗೇನು ನಷ್ಟ ಮಾಡ್ಕೊಳ್ಳಾರ್ದೇ ಹೇಗೆ ನಾವು ಅದನ್ನು ಕಾಪಾಡಿಕೊಂಡು ಇಟ್ಕೋಬೇಕಾಗ್ತದೆ, ಹೆಚ್ಚು ದಿನಗಳವರೆಗೆ ಅವುಗಳ ಜೀವಿತಾವಧಿಯನ್ನು ಹೆಚ್ಚಿಗೆ ಹೇಗೆ ಮಾಡಬೇಕು ಮತ್ತು ಯಾವ್ಯಾವ ರೀತಿಯ ಮೌಲ್ಯವರ್ಧನೆ ಮಾಡಬೇಕು ಮತ್ತು ಸಂಸ್ಕರಣೆ ಮಾಡಬೇಕು, ಅದಕ್ಕೆ ಬೇಕಾಗುವಂಥ ಯಾವ್ಯಾವ ಮಷಿನರಿ ಇದ್ದಾವೆ, ಯಂತ್ರಗಳಿದ್ದಾವೆ, ಅವುಗಳನ್ನು ಸಹ ಸಣ್ಣ ಸಣ್ಣ ಯಂತ್ರಗಳನ್ನು ನಾವು ಅಭಿವೃದ್ಧಿಪಡಿಸಿ ಇಲ್ಲಿ ಈ ಒಂದು ನಮ್ಮ ಹಳ್ಳಿ ರೈತರಿಗೆ ಮತ್ತು ವಿದ್ಯಾವಂತ ಯುವಕರಿಗೆ ಸಾಕಷ್ಟು ಒಂದು ಅವರಲ್ಲಿ ಈ ಒಂದು ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಿರ್ಬೋದು ಅಥವಾ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಆಗಿರ್ಬೋದು, ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ನಾವು ಪರಿಶ್ರಮ ಪಡ್ತಾ ಇದ್ದೀವಿ. ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗೆ ತರಬೇತಿಯನ್ನು ಸಹ ನಾವು ಇಲ್ಲಿ ಏರ್ಪಾಡು ಮಾಡ್ತಾ ಇದ್ದೀವಿ. ಸರ್, ಮುಖ್ಯವಾಗಿ ಈ ಒಂದು ಗುರುವಾರ ಮಾರ್ಚ್ 12ರಂದು ಸಾಕಷ್ಟು ಕಾರ್ಯಕ್ರಮಗಳನ್ನು ತಾವು ಹಮ್ಮಿಕೊಂಡಿದ್ದೀರಿ. ವೇದಿಕೆ ಕಾರ್ಯಕ್ರಮಗಳು ರೈತ ಬಾಂಧವರಿಗೆ ಸಂವಾದ ಮಾಡಲಿಕ್ಕೆ ಅವಕಾಶ ಇರ್ತದೆ ಅಥವಾ ಈ ಪ್ರಾತ್ಯಕ್ಷಿಕೆಯನ್ನು ತಾವು ಹಮ್ಮಿಕೊಂಡಿದ್ದೀರಿ, ಅದರ ಬಳಕೆ ವಿಧಾನ ಆಗಿರ್ಬೋದು, ಅದರ ವೆಚ್ಚ ಆಗಿರ್ಬೋದು, ಅದು ಎಲ್ಲಿ ಲಭ್ಯ ಆಗ್ತಾ ಇದೆ, ಹೇಗೆ ಅದನ್ನು ಬಳಸಬೇಕು ಎಂಬಂಥದ್ದು ಎಲ್ಲ ರೀತಿಯ ಮಾಹಿತಿಗಳು ಆ ಸಂದರ್ಭದಲ್ಲಿ ಸಿಗುತ್ತಾ ಹೇಗೆ? ಮುಖ್ಯವಾಗಿ ತಾವು ಕೇಳಿದ ಒಂದು ಈ ಪ್ರಶ್ನೆ ಬಹಳ ಸಮಶ್ಚಿತವಾಗಿದೆ. ಯಾಕಂತಂದರೆ ಇಲ್ಲಿ ಏನಾಗಿದೆ, ನಾವು ಇಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಾಕಷ್ಟು ತಂತ್ರಜ್ಞಾನಗಳನ್ನು ಅಭಿವೃದ್ಧಿ ಮಾಡ್ತೀವಿ. ಬಟ್ ಆ ಅಭಿವೃದ್ಧಿ ಮಾಡಿದಂಥ ತಂತ್ರಜ್ಞಾನಗಳು ರೈತರಿಗೆ ತಲುಪಲಿಕ್ಕೆ ಒಂದು ಯಾವುದಾದ್ರೂ ಒಂದು ದಾರಿ ಅಥವಾ ಅವಕಾಶವನ್ನು ಮಾಡ್ಕೊಳ್ಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಈ ಪ್ರಾತ್ಯಕ್ಷಿಕೆ ಮೇಳ ಮಾಡಿ ಎಲ್ಲ ನಮ್ಮಲ್ಲಿ ಯಾವ ಈ ಇಂಜಿನಿಯರಿಂಗ್ ಯೋಜನೆಗಳೇನಿದ್ದಾವೆ, ಈ ಯೋಜನೆಗಳ ಅಡಿಯಲ್ಲಿ ಅಭಿವೃದ್ಧಿಪಡಿಸಿರ್ತಕ್ಕಂಥ ಎಲ್ಲ ಒಂದು ಆಧುನಿಕ ತಂತ್ರಜ್ಞಾನಗಳನ್ನು ನಮ್ಮ ಒಂದು ಇಲ್ಲಿ ಇದೊಂದು ಸಣ್ಣ ಕೃಷಿ ಮೇಳ ಅಂತಲೇ ಹೇಳ್ಬೋದು. ಆದರೆ ಇದು ಇಲ್ಲಿ ಸ್ವಲ್ಪ ಎಲ್ಲ ಇಂಜಿನಿಯರಿಂಗ್ ವಿಭಾಗಕ್ಕೆ ಸ್ವಲ್ಪ ಹೆಚ್ಚಿನ ಮಹತ್ವ ಕೊಟ್ಟು ಇಲ್ಲಿ ಅವುಗಳ ಕೃಷಿ ತಂತ್ರಜ್ಞಾನಗಳು ಯಾವ್ಯಾವ ಇದ್ದಾವೆ ಮತ್ತು ಯಂತ್ರೋಪಕರಣಗಳ ಲೈವ್ ಡೆಮಾನ್ಸ್ಟ್ರೇಷನ್ ಅಂತ ಹೇಳ್ಬೋದು, ಅವುಗಳನ್ನು ನಾವು ಇಲ್ಲಿ ಎಲ್ಲ ಒಂದು ರೈತರ ಮುಂದೆನೇ ಅವತರಣ ಮಾಡಿ
ಅವರನ್ನ ಚಾಲನೆ ಮಾಡಿ ಅವುಗಳ ಉಪಯೋಗ, ಅವುಗಳನ್ನು ಯಾವ ರೀತಿ ಕಾರ್ಯಾಚರಣೆ ಮಾಡಬೇಕು ಅನ್ನೋದನ್ನ ತೋರಿಸುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಸಾಕಷ್ಟು ನಾವು ಈಗ ತಮಗೆ ಪ್ರಚಲಿತ ಡ್ರೋನ್ ಚಾಲಿತ ಸಿಂಪರಣಾ ಯಂತ್ರ ಆಗಿರ್ಬೋದು, ಅಥವಾ ಈ ಸೆನ್ಸಾರ್ ಆಧಾರಿತ ಟ್ರ್ಯಾಕ್ಟರ್ ಚಾಲಿತ ಸಿಂಪರಣಾ ಯಂತ್ರ ಆಗಿರ್ಬೋದು, ಕಳೆ ತೆಗೆಯುವ ಯಂತ್ರ ಆಗಿರ್ಬೋದು, ಸ್ಟ್ರಾ ಕಟ್ ಮಾಡುವ ಯಂತ್ರ ಆಗಿರ್ಬೋದು, ಮತ್ತು ಈ ಹತ್ತಿ ಕಟ್ಟಿಗೆಯನ್ನು ಕತ್ತರಿಸುವ ಯಂತ್ರ ಆಗಿರ್ಬೋದು, ಮತ್ತು ಕಳೆ ಮತ್ತು ಗೊಬ್ಬರ ಬಿತ್ತುವ ಒಂದೇ ಒಂದು ಯಂತ್ರ ಆಗಿರ್ಬೋದು, ಮತ್ತು ಬೇರೆ ಬೇರೆ ಈ ಪ್ರಾಣಿಗಳಿಗೂ ಸಹ ಒಂದು ಯಾವ ರೀತಿಯಾಗಿ ಅನುಕೂಲ ಆಗಲಿಕ್ಕೆ ಬರ್ತಕ್ಕಂಥ ಎತ್ತು ಚಾಲಿತ ಸುಧಾರಿತ ಚಕ್ಕಡಿ ಆಗಿರ್ಬೋದು, ಸಿಂಪರಣಾ ಯಂತ್ರ ಆಗಿರ್ಬೋದು, ಮತ್ತು ಸೌರಶಕ್ತಿ ಚಾಲಿತ ರಿಮೋಟ್ ಚಾಲಿತ ಇವು ಸಿಂಪರಣಾ ಯಂತ್ರಗಳಾಗಿರ್ಬೋದು. ಈ ರೀತಿಯಾದ ನಾನಾ ರೀತಿಯ ಒಂದು ಕೃಷಿ ಯಂತ್ರೋಪಕರಣಗಳನ್ನು ನಾವು ಇಲ್ಲಿ ಪ್ರಾತ್ಯಕ್ಷಿಕ ರೂಪದಲ್ಲಿ ತೋರಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಒಂದು ನಮ್ಮ ಸೋಲಾರ್ ಅಂದರೆ ಸೌರಚಾಲಿತ ಡ್ರೈಯರ್ ಆಗಿರ್ಬೋದು, ಅಥವಾ ಮತ್ತೆ ಇಲ್ಲಿ ಯಾವ ರೀತಿಯಾಗಿ ನಾವು ಮಂಡಕ್ಕಿ ತಯಾರಿಸ್ಬೋದು, ಮತ್ತು ಈಗ ಸದ್ಯಕ್ಕೆ ಹೆಚ್ಚು ಪ್ರಚಲಿತವಾಗಿರೋದು ಅಂತಂದರೆ ಈಗ ನುಗ್ಗೆ ಸೊಪ್ಪನ್ನು ಸೆಪರೇಟ್ ಮಾಡೋದು, ಎಲೆಗಳನ್ನು ಸೆಪರೇಟ್ ಮಾಡುವಂಥ ಒಂದು ಯಂತ್ರ ಆಗಿರ್ಬೋದು, ಅಥವಾ ಒಂದು ಈ ವ್ಯಾಕ್ಯೂಮ್ ಪ್ಯಾಕಿಂಗ್ ಈಗ ಬಹಳ ಇಂಪಾರ್ಟೆಂಟ್ ಬರ್ತಕ್ಕಂಥ ಒಂದು ಸಣ್ಣ ಯಂತ್ರವನ್ನು ಅಭಿವೃದ್ಧಿ ಮಾಡಿದ್ವಿ. ಈ ವ್ಯಾಕ್ಯೂಮ್ ಪ್ಯಾಕಿಂಗ್ ಯಾವುದೇ ನಿಮ್ಮ ಆಹಾರ ಧಾನ್ಯಗಳನ್ನು ನಾವು ಈ ರೀತಿಯ ಒಂದು ವ್ಯಾಕ್ಯೂಮ್ ಪ್ಯಾಕಿಂಗ್ ಮಾಡಿದಾಗ ಸರಿಸುಮಾರು 6 ತಿಂಗಳಿನಿಂದ 1 ವರ್ಷದವರೆಗೆ ಕೆಡದಂತೆ, ನಾವು ಯಾವುದೇ ಕೀಟ ಬಾಧೆ ಇರದಂತೆ, ಯಾವುದೇ ಕೆಮಿಕಲ್ ಯೂಸ್ ಮಾಡದೆ ಅದನ್ನು ನಾವು ಶೇಖರಣೆ ಮಾಡಬಹುದಾಗಿದೆ. ಅದೇ ರೀತಿಯಾಗಿ ನಮ್ಮಲ್ಲಿ ಈ ಒಂದು ಏನು AICRP ಪೋಸ್ಟ್ ಹಾರ್ವೆಸ್ಟ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜೀಸ್ ಯೋಜನೆಯಲ್ಲಿ ಆಗಿರ್ಬೋದು, ಅಥವಾ PMFME ಸ್ಕೀಮ್ನಲ್ಲಿ ಒಂದು ಏನು ನಾವು ಫೆಸಿಲಿಟಿಯನ್ನು ತಯಾರು ಮಾಡಿದ್ದೀವಿ, ಅವು ಈಗ ಇಲ್ಲಿ ಮೆಣಸಿನಕಾಯಿ ಸಂಸ್ಕರಣಾ ಕೇಂದ್ರವನ್ನು ಒಂದು ಸ್ಥಾಪನೆ ಘಟಕವನ್ನು ನಾವು ಸ್ಥಾಪನೆ ಮಾಡಿದ್ದೀವಿ, ಮತ್ತು ಈ ಶೇಂಗಾ ಎಣ್ಣೆ ತೆಗೆಯುವಂಥದ್ದು, ಅಥವಾ ಚಿಕ್ಕಿ ಮಾಡುವಂಥ, ಮತ್ತು ಶೇಂಗಾ ಬೆಣ್ಣೆ ತಯಾರಿಸುವ ಘಟಕವನ್ನು ನಾವು ಇಲ್ಲಿ ಮಾಡಿದ್ದೀವಿ. ಅವುಗಳ ಒಂದು ಪ್ರಾತ್ಯಕ್ಷಿಕ ಮೇಳವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಮತ್ತೆಲ್ಲರಿಗೂ ತಮಗೆ ತಿಳಿದಿರುವ ಹಾಗೆ ಇಲ್ಲಿ ಏನು ಮಿಲೆಟ್ ಸಂಸ್ಕರಣೆ ಅಂದರೆ ನಮ್ಮ ಸಿರಿಧಾನ್ಯಗಳನ್ನು ಸಂಸ್ಕರಣೆ ಮಾಡೋದು, ಮತ್ತು ಸಿರಿಧಾನ್ಯಗಳಿಂದ ನಾವು ಯಾವ ರೀತಿಯಾಗಿ ಈ ಒಂದು ಬೇಕರಿ ಪದಾರ್ಥಗಳನ್ನು, ಆಮೇಲೆ ನೂಡಲ್ಸು, ಪಾಸ್ತಾ, ಈ ರೀತಿಯಾಗಿ ಹೊಸ ಒಂದು ನೂತನ ಒಂದು ರೆಸಿಪಿಗಳನ್ನು ಸಹ ನಾವು ಇಲ್ಲಿ ಪ್ರಾತ್ಯಕ್ಷಿಕೆ ಮೂಲಕ ತೋರಿಸ್ತಾ ಇದ್ದೀವಿ. ಮತ್ತು ವಿವಿಧ ಹಣ್ಣುಗಳು, ಈಗ ಡ್ರ್ಯಾಗನ್ ಫ್ರೂಟ್ ಆಗಿರ್ಬೋದು, ಅಂಜೂರ್ ಫ್ರೂಟ್ ಆಗಿರ್ಬೋದು, ಅದರಿಂದ ಬೇರೆ ಬೇರೆ ಯಾವ ರೀತಿಯ ಮೌಲ್ಯವರ್ಧಿತ ಪದಾರ್ಥಗಳನ್ನು ನಾವು ಮಾಡಿ ಅವುಗಳನ್ನು ಹೇಗೆ ಸಣ್ಣ ಸಣ್ಣ ರೈತರಾಗಿರ್ಬೋದು ಅಥವಾ ಉದ್ಯಮಿಗಳು ಈ ಒಂದು ತಂತ್ರಜ್ಞಾನಗಳನ್ನು ಬಳಸಿಕೊಂಡು ತಮ್ಮದೇ ಆದಂಥ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಲಿಕ್ಕೆ ಯಾವ ರೀತಿಯಾಗಿ ಮುಂದೆ ಹೋಗ್ಬೋದು, ಅಥವಾ ಇದಕ್ಕೆ ಬೇಕಾಗುವಂಥ ಸರ್ಕಾರದ ಸೌಲಭ್ಯಗಳೇನು, ಇದರ ಎಲ್ಲದರ ಬಗ್ಗೆನೂ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ಇಲ್ಲೇನು ನಾವು ಕೃಷಿ ಮತ್ತು ಪರಿಸರ ನಿರ್ವಹಣೆಯಲ್ಲಿ ಪ್ಲಾಸ್ಟಿಕ್ನ ಸಮರ್ಪಕ ಬಳಕೆ, ಇದರ ಅಡಿಯಲ್ಲಿ ಸಾಕಷ್ಟು ನಾವು ಹಸಿರು ಮನೆ ಆಗಿರ್ಬೋದು, ನೆರಳು ಪರದೆ ಮನೆ ಆಗಿರ್ಬೋದು, ಇದರಲ್ಲಿ ತರಕಾರಿಯನ್ನು ಯಾವ ರೀತಿ ಬೆಳೆಯಬಹುದು, ಮತ್ತು ಹೈಟೆಕ್ ಸೂಕ್ಷ್ಮ ನೀರಾವರಿ, ಈ ಒಂದು ಪ್ರಾತ್ಯಕ್ಷಿಕೆಯನ್ನು ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. ಮುಖ್ಯವಾಗಿ ಸರ್, ಈಗ ಕೃಷಿ ಯಂತ್ರೋಪಕರಣಗಳಲ್ಲಿ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ನಮ್ಮ ಕರ್ನಾಟಕದಲ್ಲಿ ಮುಂಚೂಣಿಯಲ್ಲಿದೆ ಅಂತ ತಾವು ಹೇಳ್ಬೋದು. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಿದ ಹಾಗೆ ಗುಬ್ಬಿಗಳನ್ನು ಓಡಿಸುವಂತಹ ತಂತ್ರಜ್ಞಾನದಿಂದ ಹಿಡ್ಕೊಂಡು ಡ್ರೋನ್ ಸಿಂಪರಣೆ ಯಂತ್ರಗಳ ಮೂಲಕನೂ ಕೂಡ ಆಧುನಿಕ ತಂತ್ರಜ್ಞಾನಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಮುಖ್ಯವಾಗಿ ರೈತ ಮಹಿಳೆಯರಿಗೆ ಸಲಕರಣೆಗಳು, ಚಿಕ್ಕ ಪುಟ್ಟ ಸಲಕರಣೆಗಳು ಬೇಕಾಗ್ತದೆ, ಗೃಹೋಪಯೋಗಿ ಬೇಕರಿ ತಯಾರಿಸುವಂಥದ್ದು. ಈ ಒಂದು ಪ್ರಾತ್ಯಕ್ಷಿಕೆ ಮೇಳದಲ್ಲಿ ಗೃಹ ಬಳಕೆದಾರರಿಗೆ ಅಥವಾ ಈ ಗೃಹಿಣಿಯರಿಗೆ, ರೈತ ಮಹಿಳೆಯರಿಗೆ ಮತ್ತು ಈ ಒಂದು ಬೇಕರಿ ತಯಾರಿಸುವಂತಹ ಮಹಿಳೆಯರಿಗೂ ಕೂಡ ಈ ಒಂದು ಮೇಳ ಅನುಕೂಲ ಆಗಬಹುದಾ? ಬಹಳ ಅನುಕೂಲ ಆಗ್ತದೆ. ಈ ಒಂದು ಪ್ರಾತ್ಯಕ್ಷಿಕ ಮೇಳೆಯಲ್ಲಿ ಎಲ್ಲ ರೈತ ಮಹಿಳೆಯರು ಸಹ ಇದರಲ್ಲಿ ಪಾಲ್ಗೊಳ್ಳಬೇಕಾಗಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಈ ಒಂದು ನಮ್ಮ ಒಂದು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಮಹಿಳೆಯರಿಗಾಗಿಯೇ ಸಣ್ಣ ಸಣ್ಣ ಒಂದು ಉಪಕರಣಗಳನ್ನು ಅಭಿವೃದ್ಧಿ ಮಾಡಲಾಗಿದೆ, ಮತ್ತು ಮಹಿಳೆಯರಿಗಾಗಿ ಬೇರೆ ಬೇರೆ ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರು ಮಾಡುವ ಒಂದು ತಂತ್ರಜ್ಞಾನ ಆಗಿರ್ಬೋದು, ಅಥವಾ ಸಿರಿಧಾನ್ಯಗಳಿಂದ ಆಗಿರ್ಬೋದು, ಅಥವಾ ಹಣ್ಣು ಮತ್ತು ತರಕಾರಿಗಳಿಂದ ಆಗಿರ್ಬೋದು. ಈಗ ತಮಗೆ ಗೊತ್ತಿರುವ ಹಾಗೆ ಈಗ ಒಣಗಿಸಿದ ಒಂದು ಏನು ಹಣ್ಣು ಮತ್ತು ತರಕಾರಿಗಳು, ಡಿಹೈಡ್ರೇಟೆಡ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅಂತ ಇದ್ವಿ, ಅವು ಹೆಚ್ಚಿನ ಒಂದು ಪ್ರಚಲಿತದಲ್ಲಿ ಈಗ ಮಾರುಕಟ್ಟೆಯಲ್ಲಿ ಬರ್ತಾ ಇದ್ದಾವೆ. ಅವುಗಳಿಗೆ ಹೆಚ್ಚಿನ ಬೇಡಿಕೆ ಬರ್ತಾ ಇದೆ. ಇವುಗಳಿಗೆ ಬೇಕಾಗುವಂಥ ಏನು ತರಬೇತಿ ಕಾರ್ಯಕ್ರಮವನ್ನು ಅಥವಾ ಇವುಗಳಿಗೆ ಏನೇನು ತಾಂತ್ರಿಕ ಮಾಹಿತಿಗಳು ಬೇಕು, ಈ ಒಂದು ನಮ್ಮ ಪ್ರಾತ್ಯಕ್ಷಿಕೆ ಮೇಳದಲ್ಲಿ ನಾವು ಎಲ್ಲರಿಗೆ ತಿಳಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಬಹಳ ಮುಖ್ಯ ಸರ್. ಯಾಕಂತಂದರೆ ಈಗ
ಎರಡನೇ ಬೆಳೆ ಅಥವಾ ಈ ಹಿಂಗಾರು ಬೆಳೆ ರೈತ ಬಾಂಧವರು ಪಡೆದುಕೊಂಡು ವಿರಾಮ ಕೊಟ್ಟಿರ್ತಾರೆ ಹೊಲಗಳಿಗೆ. ಇಂತಹ ಸಮಯದಲ್ಲಿ ರೈತ ಬಾಂಧವರು ಬಂದು ಇದರ ಮಾಹಿತಿ ಪಡೆದುಕೊಂಡು ಮುಂದಿನ ಹಂಗಾಮಿಗೆ ಏನು ಯಂತ್ರೋಪಕರಣಗಳು ಬೇಕಾಗ್ತದೆ ಅದರ ಒಂದು ವಿಚಾರವನ್ನು ಇಟ್ಕೊಂಡು ಇದೊಂದು ಲಾಭದಾಯಕವಾದಂಥ ಒಂದು ಕಾರ್ಯಕ್ರಮ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ರೈತ ಬಾಂಧವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬರೋದ್ರಿಂದ ಅವ್ರಿಗೆ ಏನೆಲ್ಲ ಲಾಭ ಆಗುತ್ತೆ? ಇದರಿಂದ ಈ ಭಾಗದ ಎಲ್ಲ ರೈತರಿಗೂ ಈ ತಮ್ಮ ವಾಹಿನಿ ಮೂಲಕ ನಾನು ಎಲ್ಲರಿಗೂ ಸ್ವಾಗತವನ್ನು ಕೋರಬಯಸ್ತಾ ಇದ್ದೀನಿ. ತಾವೆಲ್ಲರೂ 12ನೇ ತಾರೀಕು ಬೆಳಗ್ಗೆ 10-11 ಗಂಟೆ ಒಳಗಡೆನೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ತಮಗೆ ನಾವು ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದ್ವಿ ಮತ್ತು ಇಲ್ಲಿ ತಮಗೆ ಬೇಕಾಗಿರುವಂಥ ಎಲ್ಲ ಒಂದು ತಂತ್ರಜ್ಞಾನಗಳು ಈಗ ನಾನು ಆಲ್ರೆಡಿ ತಿಳಿಸಿದ ಹಾಗೆ ಎಲ್ಲ ಒಂದು ಸಣ್ಣ ಸಣ್ಣ ಯಂತ್ರಗಳು ಹಿಡಿದು ದೊಡ್ಡ ಯಂತ್ರಗಳ ಮಾಹಿತಿ ಮತ್ತು ಇಲ್ಲಿ ಮುಂದೆ ನಡೀತಿರ್ತಕ್ಕಂಥ ಏನು ತರಬೇತಿ ಕಾರ್ಯಕ್ರಮಗಳ ಬಗ್ಗೆಯೂ ಮಾಹಿತಿ ಮತ್ತು ಯಾವ ರೀತಿಯಾಗಿ ನಿಮ್ಮದೇ ಆದಂಥ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಲಿಕ್ಕೆ ಏನು ಯಾವ ರೀತಿಯಾಗಿ ನೀವು ಮುಂದುವರಿಸ್ಕೊಂಡು ಹೋಗ್ಬೋದು ವಿಚಾರ ಮಂಥನ ಮಾಡಲಿಕ್ಕೆ ಈ ಒಂದು ಪ್ರಾತ್ಯಕ್ಷಿಕೆ ಮೇಳಗ ತಮಗೆಲ್ಲರಿಗೂ ಒಂದು ದಾರಿ ಆಗಲಿದೆ ಮತ್ತು ಅವಕಾಶ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಗಿ ಎಲ್ಲರೂ ಇದರಿಂದ ಸದುಪಯೋಗ ಪಡ್ಕೋತಿರಂತ ಆಶಿಸಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಜೊತೆಗೆ ಸರ್, ಈಗ ತಾವು ಹೇಳಿದ್ರಿ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ವಿವಿಧ ಯೋಜನೆಗಳಡಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಹೇಳಿದ ಹಾಗೆ ಈ ಸೌರಶಕ್ತಿ ಆಗಿರ್ಬೋದು, ಕೃಷಿ ಯಂತ್ರೋಪಕರಣಗಳಾಗಿರ್ಬೋದು, ಜೊತೆಗೆ ಶಕ್ತಿ ಚಾಲಿತ ಸೌರಶಕ್ತಿ, ಜೊತೆಗೆ ವಿವಿಧ ಯಂತ್ರೋಪಕರಣಗಳ ವಿಜ್ಞಾನಿಗಳು ನಮ್ಮ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಎಲ್ಲ ತಜ್ಞರು ಬಂದು ತಮಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಪ್ರಾತ್ಯಕ್ಷಿಕೆ ಮೂಲಕ ರೈತ ಬಾಂಧವರಿಗೆ ತಿಳಿಪಡಿಸ್ತಾರೆ. ಹೇಗೆ ಇಲ್ಲಿ ಮುಖ್ಯವಾಗಿ ಬೆಳಗ್ಗೆ 11 ಗಂಟೆಗೆ ಇದರದ್ದು ಒಂದು ಉದ್ಘಾಟನಾ ಸಮಾರಂಭವನ್ನು ನಾವು ಪ್ರೇಕ್ಷಾಗೃಹದಲ್ಲಿ ಹಮ್ಮಿಕೊಂಡಿದ್ದೀವಿ. ನಮ್ಮ ಮಾನ್ಯ ಕುಲಪತಿಗಳು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇದಾದ ನಂತರ ನಮ್ಮ ಒಂದು ಏನು ಲೈಬ್ರರಿಯ ಎದುರಿಗೇ ಒಂದು ದೊಡ್ಡ ಒಂದು ನಾವು ಪೆಂಡಾಲನ್ನು ಹಾಕಿದ್ದೀವಿ. ಅಲ್ಲೆಲ್ಲ ಸ್ಟಾಲ್ಗಳು ಎಲ್ಲ ಈ ಇಂಜಿನಿಯರಿಂಗ್ ಯೋಜನೆಗಳಲ್ಲಿ ಏನು ಅಭಿವೃದ್ಧಿ ಮಾಡಿದ್ದೀವಿ ಆ ಎಲ್ಲ ತಂತ್ರಜ್ಞಾನಗಳು ಮತ್ತು ಯಂತ್ರೋಪಕರಣಗಳನ್ನು ಅಲ್ಲಿ ಲೈವ್ ಡೆಮಾನ್ಸ್ಟ್ರೇಷನ್ ಮಾಡಲಿಕ್ಕೆ ಪ್ರಾತ್ಯಕ್ಷಿಕೆ ಮಾಡಲಿಕ್ಕೆ ನಾವು ಎಲ್ಲ ರೆಡಿ ಆಗ್ತಾ ಇದ್ದೀವಿ. ಆದ್ದರಿಂದ ಅದರ ಸದುಪಯೋಗ ಪಡೆದುಕೊಳ್ಬೇಕಂತ ಕೇಳಿ. ಜೊತೆಗೆ ಈಗ ಪ್ರಾತ್ಯಕ್ಷಿಕೆಗಳು ಕೆಲವೊಂದು ಡ್ರೋನ್ಗಳನ್ನು ರೈತ ಬಾಂಧವರಿಗೆ ಹಾರಾಟ ಮಾಡುವಂಥದ್ದು, ಅದು ಸಿಂಪರಣೆಯನ್ನು ಮಾಡುವಂಥ ಒಂದು ಲೈವ್ ಡೆಮಾನ್ಸ್ಟ್ರೇಷನ್ಗಳನ್ನು, ಹನಿ ನೀರಾವರಿಗಳನ್ನು, ಕೆಲವೊಂದು ರಸ ತೆಗೆಯುವಂಥ ಒಂದು ಇಂಜಿನ್ಗಳನ್ನು, ಯಂತ್ರೋಪಕರಣಗಳೆಲ್ಲ ಲಭ್ಯ ಇರ್ತವೆ. ಹೇಗೆ ಎಲ್ಲ ರೀತಿಯ ಅವುಗಳನ್ನು ನಾವು ಈ ಸೋಲಾರ್ ಶಕ್ತಿಯಿಂದ ನಾವೇನು ನೀರನ್ನು ಎತ್ತುವಂಥದ್ದಾಗಿರ್ಬೋದು ಅಥವಾ ಹಣ್ಣುಗಳ ಒಂದು ರಸ ತೆಗೆಯುವಂಥದ್ದಾಗಿರ್ಬೋದು ಅಥವಾ ತಮಗೆ ತಿಳಿಸಿದ ಹಾಗೆ ನುಗ್ಗೆ ಸೊಪ್ಪನ್ನು ಸೆಪರೇಟ್ ಮಾಡುವಂಥ ಒಂದು ಮಷಿನ್ ಆಗಿರ್ಬೋದು ಅಥವಾ ಈ ಒಂದು ವ್ಯಾಕ್ಯೂಮ್ ಪ್ಯಾಕೇಜಿಂಗ್ ಮಾಡುವ ಸತಿ ಇದನ್ನು ನಾವು ರೈತರು ಅವರಾಗೇ ಬಂದು ಅವ್ರನ್ನೂ ಇದನ್ನು ಉಪಯೋಗ ಹೇಗೆ ಮಾಡ್ಬೋದು ಅನ್ನೋದು ಇಲ್ಲಿ ಖುದ್ದಾಗಿನೂ ಪರಿಶೀಲಿಸಬಹುದು. ಅಂದರೆ ಪೂರ್ತಿ ದಿನ 12ನೇ ತಾರೀಕು ಗುರುವಾರ ಬೆಳಗ್ಗೆ 10 ಗಂಟೆಯಿಂದ ಅವರು 4-5 ಗಂಟೆವರೆಗೂ ಕೂಡ ಅವರು ಮಾಹಿತಿ ಪಡ್ಕೊಂಡು ಪ್ರಾತ್ಯಕ್ಷಿಕೆಯಲ್ಲಿ ಪಾಲ್ಗೊಳ್ಬಹುದು. ಹೌದು, ಇದು 5 ಗಂಟೆ ತನೂ 5ರಿಂದ 6 ಗಂಟೆ ತನೂ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಇದರ ಉಪಯೋಗ ಪಡ್ಕೋಬೋದು. ಇದಾದ ನಂತರವೂ ಸಹ ಯಾವುದೇ ಒಂದು ಮುಂದಿನ ದಿನಗಳಲ್ಲಿ ಅವರು ಯಾವುದೇ ಒಂದು ಟೈಮ್ದಲ್ಲಿಯೂ ಸಹ ನಮ್ಮ ಒಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿಗೆ ಬಂದು ಈ ಯಾವುದೇ ರೀತಿಯ ಮಾಹಿತಿಯನ್ನು ಪಡೆದುಕೊಳ್ಳಿ ಅವಕಾಶ ಇದೆ ಅಂತ ಈ ಒಂದು ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಕೊನೆಯದಾಗಿ ಏನು ಹೇಳ್ತೀರಿ ಸರ್? ಗುರುವಾರ ಬಂದು ಇದರ ಒಂದು ಗರಿಷ್ಠ ಲಾಭವನ್ನು ತಾವು ಕಷ್ಟಪಟ್ಟು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಿರಿ, ಭಾಳಷ್ಟು ಪ್ರಾತ್ಯಕ್ಷಿಕೆಗಳನ್ನು ಜೊತೆಗೆ ವೇದಿಕೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೀರಿ. ಜಿಲ್ಲೆಯ ರೈತರು ಅಥವಾ ನಮ್ಮ ಹೊರ ಜಿಲ್ಲೆಯಿಂದ ಬರುವಂಥವರು ಇದರ ಒಂದು ಗರಿಷ್ಠ ಲಾಭವನ್ನು ಪಡ್ಕೋಬೇಕಪ್ಪ ಅಂತಂದ್ರೆ ತಮ್ಮ ಕಿವಿ ಮಾತು. ಇದು ಬಹಳ ಮುಖ್ಯವಾದಂಥ ಒಂದು ಕಾರ್ಯಕ್ರಮ. ಇದು ರೈತರಿಗಾಗಿಯೇ ಮಾಡಿದಂಥ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಇದರ ಯಾಕಂತಂತಂದರೆ ಎಲ್ಲ ಒಂದು ನಾವು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಏನು ಅಭಿವೃದ್ಧಿ ಮಾಡಿದ್ದೀವಿ ಅವೆಲ್ಲ ಒಂದು ತಂತ್ರಜ್ಞಾನಗಳನ್ನು ರೈತರಿಗೆ ಮುಟ್ಟಿಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿರ್ತಕ್ಕಂಥ ಈ ಪ್ರಾತ್ಯಕ್ಷಿಕೆ ಮೇಳದಲ್ಲಿ ಎಲ್ಲ ರೈತರು ಈ ಒಂದು ಬೇರೆ ಬೇರೆ ಜಿಲ್ಲೆಗಳಿಂದ ಮತ್ತು ರಾಯಚೂರು ಜಿಲ್ಲೆಯಿಂದ ಎಲ್ಲ ರೈತರು ಆಗಮಿಸಿ ಇದರ ಸದುಪಯೋಗ ಪಡ್ಕೋಬೇಕು. ಮತ್ತು ರೈತ ಮಹಿಳೆಯರಾಗಿರ್ಬೋದು ಅಥವಾ ವಿದ್ಯಾವಂತರು, ಯುವಕರು, ಯುವತಿಯರು ಅವರು ಸಹ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ನೂತನ ಕೃಷಿಯಲ್ಲಿ ಅಳವಡಿಸಿಕೊಳ್ಬಹುದು ಹೈಟೆಕ್ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಯುವ ಉದ್ಯಮಿಗಳಿಗೆ ಮತ್ತು ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ಅವರು ತಮ್ಮದೇ ಆದಂತಹ ಉದ್ಯಮವನ್ನು ಈ ಕೃಷಿ ಸಂಸ್ಕರಣೆಯಲ್ಲಿ ಮತ್ತು ಮೌಲ್ಯವರ್ಧನೆಯಲ್ಲಿ ಹೇಗೆ ಮಾಡಬಹುದು, ಈ ರೀತಿಯಾದ ಎಲ್ಲ ಒಂದು ಬಹಳ ಉಪಯೋಗಕಾರಿ ಈ ಒಂದು ಕಾರ್ಯಕ್ರಮ ಆಗ್ತದೆ. ಆದ್ದರಿಂದ ಎಲ್ಲರೂ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೋಬೇಕಂತ
ನಾನು ಹೇಳ್ತಾ ಇದ್ದೇನೆ. ಒಳ್ಳೆಯದು ಸರ್, ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ವಿಶ್ವವಿದ್ಯಾಲಯ, ಮುಖ್ಯವಾಗಿ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ, ಈ ಕೃಷಿ ತಂತ್ರಜ್ಞಾನ ಮತ್ತು ಯಂತ್ರೋಪಕರಣಗಳಲ್ಲಿ ಏನೇನು ಆವಿಷ್ಕಾರಗಳಾಗಿದ್ದಾವೆ, ವಿಶ್ವವಿದ್ಯಾಲಯ ಯಾವ ರೀತಿಯಾಗಿ ಸಣ್ಣ ರೈತರಿಂದ ಹಿಡ್ಕೊಂಡು ದೊಡ್ಡ ರೈತರಿಂದ ಹಿಡ್ಕೊಂಡು ಮಧ್ಯಮ ವರ್ಗದ ರೈತರಿಂದ ಹಿಡ್ಕೊಂಡು ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ರೈತ ಮಹಿಳೆಯರನ್ನು ಕೂಡ ಅಗತ್ಯವಿರುವಂಥ ಕಡಿಮೆ ವೆಚ್ಚದಿಂದ ಹಾಗೆಯೇ ಹೆಚ್ಚಿನ ವೆಚ್ಚದವರೆಗೆ ಏನೆಲ್ಲ ವ್ಯವಸ್ಥಿತವಾಗಿ ಬೇಕಾಗ್ತದೆ ಅವುಗಳನ್ನೆಲ್ಲವನ್ನು ತಾವು ಕಂಡು ಹಿಡಿದು ವಿಶ್ವವಿದ್ಯಾಲಯ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಮಾದರಿಯಾಗಿರುವಂಥದ್ದು. ವಿಶೇಷವಾದಂತಹ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ತಂತ್ರಜ್ಞಾನಗಳು, ನಮ್ಮ ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು ಅಥವಾ ಯಂತ್ರೋಪಕರಣಗಳಾಗಿರ್ಬೋದು ಅಥವಾ ಅತ್ಯಾಧುನಿಕ ಹೈಟೆಕ್ ತಂತ್ರಜ್ಞಾನಗಳ ಅನಾವರಣ ಕಾರ್ಯಕ್ರಮವನ್ನು ಕೂಡ ತಾವು 1 ದಿನಗಳ ಕಾಲ ನಮ್ಮ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಆವರಣದಲ್ಲಿ ಆಯೋಜನೆ ಮಾಡಿದ್ದೀರಿ. ಬೆಳಗ್ಗೆ ಜಗಜ್ಯೋತಿ ಬಸವೇಶ್ವರರ ಪ್ರೇಕ್ಷಾಗೃಹದಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಆಗ್ತದೆ. ಮುಖ್ಯ ಅತಿಥಿಗಳು ಬಂದು ತಮ್ಮ ಹಿತವಚನಗಳನ್ನು, ಅದರ ಮಹತ್ವವನ್ನು ಸಾರ್ತಾರೆ. ನಂತರ ನಮ್ಮ ಪ್ರಾತ್ಯಕ್ಷಿಕೆ ಮೇಳದಲ್ಲಿ ವಿವಿಧ ಪರಿಕರಗಳನ್ನು ಪ್ರದರ್ಶನಕ್ಕೆ ಜೊತೆಗೆ ಮಾಹಿತಿ ನೀಡುವಂಥ ಒಂದು ಕಾರ್ಯಕ್ರಮ ಭರಪೂರವಾಗಿ ನಡೀತಾ ಇದೆ. ಬರುವಂಥ ರೈತರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ಅಂತ ತಾವು ಹೇಳಿದಿರಿ. ಇದರ ಒಂದು ಲಾಭವನ್ನು ಮುಂದಿನ ಹಂಗಾಮಿಗೆ ರೈತ ಬಾಂಧವರು ತಮಗೆ ಬೇಕಾದಂಥ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಹೋಗಲಿಕ್ಕೆ ಇದೊಂದು ಸುವರ್ಣಾವಕಾಶ ಅಂತಲೇ ಹೇಳ್ಬೋದು. ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ತಮ್ಮ ಅಮೂಲ್ಯ ಮಾಹಿತಿಗಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರ, ಇದುವರೆಗೆ ಕೃಷಿ ಯಂತ್ರೋಪಕರಣ ಪ್ರದರ್ಶನ ಕಾರ್ಯಕ್ರಮದ ಕುರಿತು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಅಭಿಯಂತರರಾದ ಡಾಕ್ಟರ್ ಉದಯ್ ಕುಮಾರ್ ನಿರೋಣೆ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಅಮರೇಶ್ ಆಸಿಹಾಳ್.